ആലായാൽ തറ വേണം, അടുത്തോരമ്പലം വേണം, ആലിന്നു ചേർന്നൊരു കുളവും വേണം. ആലായാൽ തറ വേണം, അടുത്തോരമ്പലം വേണം, ആലിന്നു ചേർന്നൊരു കുളവും വേണം. കുളിപ്പാനായി കുളം വേണം, കുളത്തിൽ ചെതാമര വേണം, കുളിച്ചു ചെന്നകം പൂകാൻ ചന്ദനം വേണം. ആലായാൽ തറ വേണം, അടുത്തോരമ്പലം വേണം, ആലിന്നു ചേർന്നൊരു കുളവും വേണം. ಯಾವತ್ತೂ ನಾವೇನಂತ ಹೇಳಿದ್ರೆ ಬದುಕಲು ಕಲಿಯಿರಿ ಅಂತ. ನಮ್ಮ ಬದುಕು ನಾವು ಲಾಸ್ಟಿಗೆ ಕೊನೆಯುಸಿರಿರುವಾಗ ನಮ್ಮ ಮನಸ್ಸಲ್ಲಿ ಏನು ಬರಬೇಕಂತ ಹೇಳಿದರೆ, ನಾನು ಏನೋ ಒಂದು ಸಾಧನೆ ಎಷ್ಟು ಮಾಡಿದ್ದೇನೋ ಆ ಪ್ರಶ್ನೆ ಬೇರೆ, ನಾನು ಏನು ಮಾಡಿದ್ದೇನೆ ಮನಸ್ಪೂರ್ವಕವಾಗಿ ಮಾಡಿದ್ದೇನೆ, ನಾನು ಎಂಜಾಯ್ ಮಾಡಿದ್ದೇನೆ ಲೈಫನ್ನು, ಪ್ರತಿಯೊಂದು ಆಯಾಮಗಳನ್ನು ನಾನು, ಅದು ಟೀಚಿಂಗ್ ಇರಲಿ ಅಥವಾ ಸಂಗೀತ ಕಲೆ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ, ಅದು ನಾನು ಎಂಜಾಯ್ ಮಾಡುವಂಥದ್ದನ್ನು, ಆ ವಿಶೇಷ ಒಂದು ಕಲೆ ಇದೆಯಲ್ಲ, ಅದು ಡಾಕ್ಟರ್ ಮೋಹನ್ ಆಳ್ವರಿಗಿದೆ. പൂവായാൽ മണം വേണം, പൂമാനായാൽ ഗുണം വേണം, പൂവായാൽ മണം വേണം, പൂമാനായാൽ ഗുണം വേണം, പൂമാനി മകളായാൽ. ನೀವು ಮಾತ್ರ ಬೆಳೆದದ್ದಲ್ಲ, ನಮ್ಮ ಕರಾವಳಿ ಜಿಲ್ಲೆಗೆ ವಿದ್ಯಾಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದು ಶಾಶ್ವತವಾದಂಥ ಹೆಸರನ್ನ ತಂದುಕೊಡುವಲ್ಲಿ ನಾಯಕರೇ ನಿಮ್ಮ ಪಾತ್ರ ಬಹಳ എത്രത്തു അടക്കം വേണം. നാടായാൽ നൃപ്പൻ വേണം, അരികെ മന്ത്രിമാർ വേണം, നാടായാൽ നൃപൻ വേണം, അരികെ മന്ത്രിമാർ വേണം. ಕೆಲವು ಮಕ್ಕಳು ಹೇಳ್ತಿದ್ರು ಫಿಸಿಕ್ಸ್, ಕೆಲವು ಮಕ್ಕಳು ಹೇಳ್ತಿದ್ರು ಮ್ಯಾಥ್ಸ್, ಕೆಲವು ಮಕ್ಕಳು ಹೇಳ್ತಿದ್ರು ಕೆಮಿಸ್ಟ್ರಿ, ಹೀಗೆಲ್ಲ ಹೇಳ್ತಿದ್ರು. ನಾನು ಇಂತರ ಮನುಷ್ಯರು ಮೂರು ಸಬ್ಜೆಕ್ಟ್ ಹೇಳ್ತಾರೆ, ಯಾರು ಒಂದು ಸಬ್ಜೆಕ್ಟ್ ಹೇಳಿದ್ದಾರೆ, ನೀವು ಸರಿಯಾಗಿ ಕೇಳ್ತಾ ಇದ್ದಾರೆ. ಹೌದು ಹೌದು, 3 ಸಬ್ಜೆಕ್ಟ್ ಬೋಧನೆ ಮಾಡೋದು. ಈಗಲೂ ಅವರು ಕೇಳಿದ್ರೆ 3 ಸಬ್ಜೆಕ್ಟ್ ಬಗ್ಗೆ ಅವರು ಬೋಧನೆ ಮಾಡ್ತಾರೆ. നാടിനു ഗുണമുള്ള പ്രജകൾ വേണം.